ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಹೇಗೆ ಅಫಿಲಿಯೇಟ್ ಮಾಡಿಕೊಂಡು ಅರ್ನಿಂಗ್ ಮಾಡೋದನ್ನು ತಿಳಿಸಿದ್ದೆ. ಆ್ಯಂಡ್ ಲಾಸ್ಟ್ ಕಾಮೆಂಟ್ ಒಬ್ಬರು ಮಾಡಿದ್ರಿ, ಅಕ್ಕ ಯೂಟ್ಯೂಬಿಂದ ಹೇಗೆ ಅಫಿಲಿಯೇಟ್ ಮಾಡಿಕೊಂಡು ಅರ್ನಿಂಗ್ ಮಾಡೋದು ತಿಳಿಸಿ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಅದೇ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಅಫಿಲಿಯೇಟ್ ಮಾಡಿಕೊಂಡು ಅರ್ನಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ಯೂಟ್ಯೂಬಲ್ಲಿ ಅಫಿಲಿಯೇಟ್ ಮಾಡಲಿಕ್ಕೆ ಇಷ್ಟೇ ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತ ಏನಿಲ್ಲ. ಮತ್ತು ಏನು ಅಂತಂದರೆ ಲೈಕ್ ಮಾನಿಟೈಸೇಷನ್ ಆಗಬೇಕು ಚಾನಲ್ ಅಂತ ಏನೂ ಇಲ್ಲ. ಸೊ ಯಾರು ಬೇಕಾದರೂ ಅಫಿಲಿಯೇಟ್ ಮಾಡಿಕೊಂಡು ಅರ್ನಿಂಗ್ನ ಮಾಡ್ಬೋದು. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದಟ್ ನಿಮಗೆ ಇದೇ ಥರ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಫಸ್ಟ್ ಥಿಂಗ್, ಅಫಿಲಿಯೇಟ್ ನೀವು ಯಾವ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಪ್ರಾಡಕ್ಟ್ದು ನೀವು ರಿವ್ಯೂ ಕೊಡಬೇಕಾಗತ್ತೆ. ಅಂದರೆ ಆ ಪ್ರಾಡಕ್ಟ್ ನೀವು ತರಿಸ್ಬೇಕಾಗತ್ತೆ. ತರಿಸ್ಬಿಟ್ಟು ಅದ್ರದ್ದು ರಿವ್ಯೂ ನೀವು ಕೊಡಬೇಕು. ಫಾರ್ ಎಕ್ಸಾಂಪಲ್, ನಾನು ಒಂದು ಶಾರ್ಟ್ನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ನೀವು ನೋಡ್ಕೊಳ್ಳಿ. ಸೊ ನೋಡಿದ್ರಲ್ವ, ಇದು ನನ್ನ ಶಾರ್ಟ್ ವೀಡಿಯೋ. ಸೊ ಈ ಥರ ನೀವು ಕೂಡ ಪ್ರಾಡಕ್ಟ್ನ ತರಿಸ್ಬಿಟ್ಟು ವೀಡಿಯೋನ ಮಾಡಿಕೊಂಡು ನಿಮ್ಮ ಹತ್ರ ರೆಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಈ ಒಂದು ಪೇಜಲ್ಲಿ ಒಂದು ಪ್ರಾಡಕ್ಟ್ 2 ಗಾರ್ಲೆಂಡ್ಸ್ ಕಾಣಿಸ್ತಾ ಇದೆ. ಸೊ ಈ ಥರ ಇದ್ರ ಮೇಲೆ ಜನ ಕ್ಲಿಕ್ ಮಾಡಿದ್ರು ಅಂತಂದರೆ ಆ ಒಂದು ಪ್ರಾಡಕ್ಟ್ ಏನಾದರೂ ಜನ ತೊಗೊಂಡ್ರು ಅಂತಂದರೆ ಎಷ್ಟು ಪರ್ಸೆಂಟೇಜ್ ನಮಗೆ ಸಿಗಬೇಕಾಗಿದೆ ಅದು ಸಿಗುತ್ತೆ. ಅದು ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಅಂತ ಕೂಡ ಅವರು ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ನಾನು ನಿಮಗೆ ಅದು ಕೂಡ ತೋರಿಸ್ತೀನಿ. ಸೊ ಬನ್ನಿ, ಇವಾಗ ಹೇಗೆ ಅಪ್ಲೋಡ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನೀವು ಪ್ಲಸ್ ಸಿಂಬಾಲ್ ಕಾಣಿಸ್ತಾ ಇದೆ ಅಲ್ವಾ, ನಿಮ್ಮ ಪ್ರೊಫೈಲ್ ಯೂಟ್ಯೂಬ್ ಪೇಜಲ್ಲಿ ಬಂದುಬಿಟ್ಟು ಕೆಳಗಡೆ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಆ್ಯಡ್ ಅಂತ ಆಪ್ಷನ್ ಸಿಗ್ತಾ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಯಾವ ಪ್ರಾಡಕ್ಟ್ ನೀವು ಅಟ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಒಂದು ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಈ ಒಂದು ಆಯಿಲ್ ಸ್ಪ್ರೇ ಬಾಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ್ರಿ ಅಂತಂದರೆ ಇವಾಗ ಈ ಥರ ಬಂದುಬಿಡುತ್ತೆ. ಸೊ ಕೆಳಗಡೆ ಡನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಒರಿಜಿನಲ್ ಸೌಂಡೇ ಇಟ್ಕೊಳ್ಳಿ, ಬೇರೆ ಮ್ಯೂಸಿಕ್ ಅದು ಏನೂ ಆ್ಯಡ್ ಮಾಡೋದು ಬೇಕಾಗಿಲ್ಲ. ಬಿಕಾಸ್ ನಾವು ಅಫಿಲಿಯೇಟ್ ಪ್ರಾಡಕ್ಟ್ಸ್ಗೆ ಲೈಕ್ ನಮಗೆ ಯಾವ್ದು ಇಷ್ಟ ಸೌಂಡು ಆ ಸೌಂಡ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ವಾಯ್ಸ್ ಓವರ್ ಕೊಡಿ, ವಿಡಿಯೋ ಮಾಡುವಾಗಲೇ ನೀವು ವಾಯ್ಸ್ ಓವರ್ ಕೊಟ್ಟು ಈ ಥರ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ಅಪ್ಲೋಡ್ ಮಾಡಿದಾದಮೇಲೆ ಇಲ್ಲ ನಮಗೆ ವಾಯ್ಸ್ ಓವರ್ ಬೇಡ ಅಕ್ಕ, ನಮಗೆ ಮಾತಾಡೋಕ್ಕೆಲ್ಲ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ, ಅಂದರೆ ಯಾವ ರೀತಿಯಾಗಿ ರಿವ್ಯೂ ಮಾಡಬೇಕು ಗೊತ್ತಾಗೋದಿಲ್ಲ ಅಂದರೆ ಸುಮ್ಮನೆ ಈ ಥರ ನೀವು ವಿಡಿಯೋನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲೆ ಆ್ಯಡ್ ಸೌಂಡ್ ಅಂತ ಇದೆ ನೋಡಿ, ಆ್ಯಡ್ ಸೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಯಾವ ಸೌಂಡ್ ಅಂದರೆ ಯಾವ ಸೌಂಡು ನೀವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮೇಲೆ ಆಲ್ ಸೌಂಡ್ಸ್ ಇದೆ ಅಲ್ವಾ, ಅದು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಫಿಲ್ಟರ್ ಬೈ ಅಂತ ಒಂದು ಆಪ್ಷನ್ ಸಿಗುತ್ತೆ. ಕೆಳಗಡೆ ರಿಕ್ವೈರ್ಡ್ ಫಾರ್ ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿರುವ ಮ್ಯೂಸಿಕ್ನ ನೀವು ಆ್ಯಡ್ ಮಾಡ್ಕೋಬೋದು, ಓಕೆನಾ. ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಯಾವುದೋ ಒಂದು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿದ ಮೇಲೆ ಈ ಥರ ಮುಂದೆ ಆ್ಯರೋ ಮಾರ್ಕ್ ಬರುತ್ತೆ, ಆ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ಇವಾಗ ಮೊದಲು ಆ್ಯಡ್ ಸೌಂಡ್ ಅಂತ ಇತ್ತು, ಇವಾಗ ನಾವು ಮ್ಯೂಸಿಕ್ ಸೆಲೆಕ್ಟ್ ಮಾಡ್ಕೊಂಡಿರುವ ಮ್ಯೂಸಿಕ್ ಬಂದಿದೆ ಏನಕ್ಕ ಅಂದ್ಕೊಂಡು. ಸೊ ಇವಾಗ ಮ್ಯೂಸಿಕ್ ಕೂಡ ಸೆಲೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕೆಳಗಡೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಕ್ಯಾಪ್ಷನ್ ಯುವರ್ ಶಾರ್ಟ್ ಅಂತ ಇದೆ. ಸೊ ನಿಮಗೆ ಏನು ಕ್ಯಾಪ್ಷನ್ ಬೇಕು ಅದನ್ನು ನೀವು ಇದು ಮಾಡ್ಕೋಬೋದು. ನಾನು ತೋರಿಸ್ತಾ ಇರೋದು 2-in-1 ಆಯಿಲ್ ಬಾಟಲ್. ಸೊ ಪ್ರಾಡಕ್ಟ್ ಬಗ್ಗೆ ಆಗಿಬಿಟ್ಟು ಒಂದಿಷ್ಟು ಹ್ಯಾಶ್ಟ್ಯಾಗ್ಸ್ಗಳನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಬಂದುಬಿಟ್ಟು ಇಲ್ಲಿ ನನ್ನ ಒಂದು ಚಾನಲ್ ಹೆಸರು ಹಾಕ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಟ್ರೆಂಡಿಂಗ್ ಶಾರ್ಟ್ಸ್ ಅಂತ ಹಾಕ್ತೀನಿ, ಕಿಚನ್ ಎಸೆನ್ಷಿಯಲ್ಸ್ ಅಂತ ಹಾಕ್ತೀನಿ. ಸೊ ಯಾವುದಾದ್ರೂ ಒಂದು 2-3 ಹ್ಯಾಶ್ಟ್ಯಾಗ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಮಾಡ್ಕೊಂಡಾದಮೇಲೆ ಇಲ್ಲಿ ಕೆಳಗಡೆ ಪ್ರೈವೇಟ್ ಇದ್ದದ್ದನ್ನು ಪಬ್ಲಿಕ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಅಗೇನ್ ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇವಾಗ ಮಾನಿಟೈಸೇಷನ್ ಅಂತ ಇದೆ ಅಲ್ವಾ, ಮಾನಿಟೈಸೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಇವಾಗ ಈ ಪ್ರಾಡಕ್ಟ್ ನೀವು ಯಾವ ಅಪ್ಲಿಕೇಶನಿಂದ ತೊಗೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ನಾನು ಫ್ಲಿಪ್ಕಾರ್ಟಿಂದ ಬೈ ಮಾಡಿದ್ದೀನಿ. ಸೊ ಇಲ್ಲಿ ಶಾಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾನು ಫ್ಲಿಪ್ಕಾರ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಫ್ಲಿಪ್ಕಾರ್ಟಲ್ಲಿರುವ ಪ್ರಾಡಕ್ಟ್ಸ್ ಬರುತ್ತೆ, ಬಟ್ ನಮಗೆ ಯಾವ್ದು ಬೇಕು ಅದು ಪರ್ಟಿಕ್ಯುಲರ್ ಆಗಿ ಸರ್ಚ್ ಮಾಡ್ಕೊಳ್ಬೇಕು. ಸೊ ನಾನು 2-in-1 ಆಯಿಲ್ ಬಾಟಲ್ ಅಂತ ಸರ್ಚ್ ಮಾಡ್ತೀನಿ. ಇಲ್ಲಾಂದರೆ ನೀವು ಫ್ಲಿಪ್ಕಾರ್ಟಲ್ಲಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ, ಅಲ್ಲೇ ಯಾವ್ದು ಪ್ರಾಡಕ್ಟ್ ಅಂತ ಮೆನ್ಷನ್ ಮಾಡಿರುತ್ತೆ ಆ ಒಂದು ಪ್ರಾಡಕ್ಟ್ನ ನೀವು ಟ್ಯಾಗ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ನೀವು ನೋಡಿ ತುಂಬಾ ಆಪ್ಷನ್ಸ್ಗಳು ಬಂದಿದ್ದಾವೆ. ನೀವು ಯಾವ ಪ್ರಾಡಕ್ಟ್ ತೊಗೊಂಡಿದ್ದೀರಾ ಆ ಒಂದು ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಒಂದು ಪ್ರಾಡಕ್ಟ್ ನಾನು ಬೈ ಮಾಡಿದ್ದೀನಿ, ನಿಪೋನಿ 2-in-1 ಆಯಿಲ್ ಡಿಸ್ಪೆನ್ಸರ್ ಅಂತ ಹೇಳಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದು 214 ರುಪೀಸ್ದು. ಸೊ 8% ನಮಗೆ ಕಮಿಷನ್ ಸಿಗುವಂಥದ್ದು ಈ ಒಂದು ಪ್ರಾಡಕ್ಟ್ ಮೇಲೆ. ಸೊ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಟ್ಯಾಗ್ ಪ್ರಾಡಕ್ಟ್ ಬಂದುಬಿಟ್ಟಿದೆ. ಸೊ ಇವಾಗ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದುಬಿಟ್ಟು ನೆಕ್ಸ್ಟ್ ಏನು ಮಾಡೋದಿದೆ ಇಲ್ಲಿ. ಓಕೆ, ನೆಕ್ಸ್ಟ್ ಏನಿಲ್ಲ, ಇಲ್ಲಿ ಕೆಳಗಡೆ ಅಟ್ರಿಬ್ಯೂಟ್ಸ್ AI ಯೂಸ್ ಟ್ಯಾಗ್ಸ್ ಅಂತ ಐತಲ್ವ, AI ಯೂಸ್ ನೋ ಅಂತ ಟಿಕ್ ಮಾರ್ಕ್ ಮಾಡಿ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಿ ಅಷ್ಟೇ. ಓಕೆ, ಸೊ ಇವಾಗ ನೀವು ಅಪ್ಲೋಡ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್ ನೋಡ್ಬೋದು ಅಪ್ಲೋಡೆಡ್ ಟು ಯುವರ್ ಚಾನಲ್ ಅಂತ ಬಂದಿದೆ. ಇವಾಗ ನಾನು ಒಂದು ಶಾರ್ಟ್ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡಿದ್ರಲ್ವಾ, ಈ ಪ್ರಾಡಕ್ಟ್ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ, ಒನ್ ಪ್ರಾಡಕ್ಟ್ ಅಂತ ಹೇಳಿ. ಸೊ ಜನ ಇದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಸೊ ಕ್ಲಿಕ್ ಮಾಡಿದ್ರಂದರೆ ಅವ್ರಿಗೆ ಡೈರೆಕ್ಟ್ ಈ ಥರ ಫ್ಲಿಪ್ಕಾರ್ಟ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿಂದ ಇವರು ಕ್ಲಿಕ್ ಮಾಡಿ ಬೈ ಮಾಡಿದ್ರು ಅಂತಂದರೆ ನಿಮಗೆ ಒಬ್ಬರು ಪರ್ಚೇಸ್ ಮಾಡಿದರೆ 8% ಸಿಗುತ್ತೆ. ಅರೌಂಡ್ 238 ರುಪೀಸ್ ಇದೆ ಇದು, ಹೌದಲ್ವಾ. ಸೊ 8% ಅಂತಂದರೆ ಅರೌಂಡ್ ನಿಮಗೆ 20 ರುಪೀಸ್ವರೆಗೂ ಕಮಿಷನ್ ಸಿಗುತ್ತೆ. ಒಬ್ಬರು ಪರ್ಚೇಸ್ ಮಾಡಿದರೆ 20 ರೂಪಾಯಿ ಸಿಗುತ್ತೆ, ಇಬ್ಬರು ಮಾಡಿದರೆ 40 ರೂಪಾಯಿ. ಸೊ ಈ ಥರ ಡಿಪೆಂಡ್ ಆಗುತ್ತೆ ಎಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಈ ಥರ ನೀವು ಅಫಿಲಿಯೇಟ್ ಮಾಡಿಕೊಂಡು ಅರ್ನಿಂಗ್ನ ಮಾಡ್ಬೋದು ಯೂಟ್ಯೂಬಿಂದ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ದು ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ. ಬಾಯ್ ಬಾಯ್.